ಬ್ಯಾಂಕುಗಳಲ್ಲಿಟ್ಟಿರುವ ಠೇವಣಿಗಳ ಮೇಲಿನ ಬಡ್ಡಿ ಆದಾಯದ TDSಗೆ 15G ಮತ್ತು 15H ಬದಲಿಗೆ ಹೊಸ ನಮೂನೆ ಫಾರ್ಮ್ ನಂಬರ್ 121 ಸಲ್ಲಿಸಬೇಕು. ಇದರ ಉದ್ದೇಶ ಮತ್ತು ಪ್ರಮುಖ ವಿವರಗಳನ್ನು ಹೇಳ್ತೀನಿ ಕೇಳಿ. ಸಾಮಾನ್ಯ ನಾಗರಿಕರು ವಾರ್ಷಿಕ 50,000ಕ್ಕಿಂತ ಕಡಿಮೆ ಬಡ್ಡಿ ಆದಾಯ ಮತ್ತು ಹಿರಿಯ ನಾಗರಿಕರು 1 ಲಕ್ಷಕ್ಕಿಂತ ಕಡಿಮೆ ಬಡ್ಡಿ ಆದಾಯ ಇದ್ದರೆ ಬ್ಯಾಂಕಿನಲ್ಲಿ TDS ಕಡಿತ ಆಗ್ತಿರಲಿಲ್ಲ. ಈ ಆದಾಯಕ್ಕಿಂತ ಹೆಚ್ಚು ಇದ್ದಾಗ TDS ಕಡಿತಗೊಳಿಸಬೇಕಿತ್ತು. ಈ ಹಿಂದೆ ಇದ್ದಂತಹ ಆದಾಯ ತೆರಿಗೆ ಕಾಯ್ದೆ 1962ರ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಬೇಕಾಗಿದ್ದ ಫಾರ್ಮ್ ನಂಬರ್ 15G ಮತ್ತು 15G ಬದಲಿಗೆ ಆದಾಯ ತೆರಿಗೆ ಕಾಯ್ದೆ 2026ರ ಅಡಿಯಲ್ಲಿ ಫಾರಂ ನಂಬರ್ 121 ಸಲ್ಲಿಸಬೇಕಾಗುತ್ತೆ. ಫಾರಂ ನಂಬರ್ 121 ಎಂಬುದು ಸ್ವಯಂ ಘೋಷಣೆ ನಮೂನೆ, ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರಂ. ಮೂಲ ಮತ್ತು ನಿರ್ದಿಷ್ಟ ಆದಾಯದಲ್ಲಿ ತೆರಿಗೆ ಕಡಿತಗೊಳಿಸದಂತೆ ಠೇವಣಿದಾರರಿಂದ ಒದಗಿಸಲಾದ ದಾಖಲೆ. ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ, ಅಂಚೆ ಕಚೇರಿ ಠೇವಣಿಗಳಿಂದ ಬರುವ ಆದಾಯ, ಹೀಗೆ ಒಟ್ಟು ಆದಾಯವು ತೆರಿಗೆ ಮಿತಿಗಿಂತ ಕಡಿಮೆ ಇದ್ದಾಗ ಈ ನಮೂನೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಘೋಷಣೆ ಆದಾಯ ತೆರಿಗೆ ಕಾಯ್ದೆ 396(6) ಅಡಿಯಲ್ಲಿ ಮಾಡಲಾಗಿದೆ. ಇದನ್ನು ಆದಾಯ ತೆರಿಗೆ ನಿಯಮಗಳು 211, ಆದಾಯ ತೆರಿಗೆ ಕಾಯ್ದೆ 2026ರ ಅನ್ವಯ ಸಲ್ಲಿಸಬೇಕಾಗುತ್ತೆ. ಯಾರ್ಯಾರು ಈ ನಮೂನೆಯನ್ನು ಸಲ್ಲಿಸ್ಬೋದು ಅನ್ನೋದಾದರೆ 60 ವರ್ಷ ವಯಸ್ಸಿನ ಒಳಗೆ ಇರುವ ನಿವಾಸಿ ವ್ಯಕ್ತಿಗಳು, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಹಿಂದೂ ಅವಿಭಾಜ್ಯ ಕುಟುಂಬಗಳು, ನಿಗದಿತ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸುವ ಇತರೆ ಅರ್ಹ ಸಂಸ್ಥೆಗಳು ಮತ್ತು ಕಂಪ್ನಿಗಳು, ವ್ಯಾಪಾರ ಸಂಸ್ಥೆಗಳು, ಅನಿವಾಸಿ ಭಾರತೀಯರು ಈ ನಮೂನೆ ಸಲ್ಲಿಸಲು ಅರ್ಹರಲ್ಲ. ಆರ್ಥಿಕ ವರ್ಷದ ಒಟ್ಟು ಆದಾಯ ತೆರಿಗೆ ಮಿತಿಗಿಂತ ಕಡಿಮೆ ಇದ್ದವರು ಈ ನಮೂನೆಯನ್ನು ಸಲ್ಲಿಸಿದರೆ ಬ್ಯಾಂಕ್ ಬಡ್ಡಿ ಆದಾಯದ ಮೇಲೆ TDS ಕಡಿತ ಆಗ್ತಾ ಇರಲಿಲ್ಲ ಮತ್ತು ಕಡಿತ ಆಗದಂತೆ ಕೇಳಬಹುದು. ಮತ್ತು ಈ ಡಿಕ್ಲರೇಷನ್ ಅಥವಾ ಘೋಷಣಾ ಪತ್ರವನ್ನು ಸಲ್ಲಿಸಲು ಅಂತಿಮ ದಿನಾಂಕ ಯಾವುದು ಅಂತ ಹೇಳೋದಾದರೆ, ಬಡ್ಡಿ ಆದಾಯ ತಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಮುಂಚೆ, ಸಾಮಾನ್ಯವಾಗಿ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ಈ ನಮೂನೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಫಾರ್ಮ್ ನಂಬರ್ 121ರ ರಚನೆ ಹೇಗಿರುತ್ತೆ ಅಂದರೆ, ಸ್ಟ್ರಕ್ಚರ್ ಆಫ್ ಫಾರ್ಮ್ ನಂಬರ್ 121 ಹೇಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ 2 ಭಾಗ ಇರುತ್ತೆ, ಒಂದು ಪಾರ್ಟ್ A, ಒಂದು ಪಾರ್ಟ್ B ಅಂತ. ಪಾರ್ಟ್ ಎನಲ್ಲಿ ಘೋಷಣಾ ಪತ್ರವನ್ನು ಸಲ್ಲಿಸಿರುವ ವಿವರಗಳು, ಅಂದರೆ ಡೀಟೇಲ್ಸ್ ಆಫ್ ಡಿಕ್ಲರೆಂಟ್ ಕೊಡಬೇಕಾಗುತ್ತೆ. ಇದರಲ್ಲಿ ಭಾಳ ಸರಳವಾದ ಕಾಲಮ್ಸ್ ಇದೆ. ನೇಮ್, ಅಡ್ರೆಸ್, ಪಾನ್ ನಂಬರ್, ಸ್ಟೇಟಸ್, ರೆಸಿಡೆಂಟಿಯಲ್ ಸ್ಟೇಟಸ್, ಡೇಟ್ ಆಫ್ ಬರ್ತ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಟ್ಯಾಕ್ಸ್ ಇಯರ್. ಇನ್ನು ಆದಾಯದ ವಿವರಗಳಲ್ಲಿ, ಅಂದರೆ ಡೀಟೇಲ್ಸ್ ಆಫ್ ಇನ್ಕಮಲ್ಲಿ ನೇಚರ್ ಆಫ್ ಇನ್ಕಮನ್ನು ಕೊಡಬೇಕಾಗುತ್ತೆ. ಎಸ್ಟಿಮೇಟೆಡ್ ಇನ್ಕಮ್, ಅಗ್ರಿಗೇಟ್ ಅಮೌಂಟ್ ಆಫ್ ಇನ್ಕಮ್ ಅಂದರೆ ಒಟ್ಟು ವಾರ್ಷಿಕ ಮೊತ್ತ, ಎಸ್ಟಿಮೇಟೆಡ್ ಟೋಟಲ್ ಇನ್ಕಮ್ ಆಫ್ ದ ಟ್ಯಾಕ್ಸ್ ಇಯರ್ ಆ್ಯಂಡ್ ಡೀಟೇಲ್ಸ್ ಆಫ್ ಲಾಸ್ಟ್ 2 years ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ಡ್. ಇನ್ನು ಪಾರ್ಟ್ B-ನಲ್ಲಿ ಆದಾಯ ತೆರಿಗೆ ಪಾವತಿಸಲು ಜವಾಬ್ದಾರರಾಗಿರುವ ವ್ಯಕ್ತಿಯ ವಿವರಗಳನ್ನು ಕೊಡಬೇಕಾಗುತ್ತೆ, ಅಂದರೆ ಡೀಟೇಲ್ಸ್ ಆಫ್ ದಿ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್. ಇದರಲ್ಲೂ ಅಷ್ಟೇ ಭಾಳ ಸರಳವಾದ ಕಾಲಮ್ಗಳಿದೆ. ನೇಮ್, ಅಡ್ರೆಸ್, ಟ್ಯಾನ್ ನಂಬರ್, ಪಾನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಟ್ಯಾಕ್ಸ್ ಇಯರ್. ಇನ್ನು ಈ ಫಾರ್ಮ್ ನಂಬರ್ 121ರ ಜೊತೆ ಸಲ್ಲಿಸಬೇಕಾದ ವಿವರಗಳು ಏನಪ್ಪ ಅಂದರೆ, ಪಾನ್ ಆಫ್ ದಿ ಡಿಕ್ಲರೆಂಟ್ ಮ್ಯಾಂಡೇಟರಿ, ಅಂದರೆ ಇದು ಕಡ್ಡಾಯವಾಗಿರಬೇಕು. ಟ್ಯಾನ್ ಆಫ್ ದಿ ಪೇಯರ್, ಪ್ರೂಫ್ ಆಫ್ ಏಜ್, ಡೀಟೇಲ್ಸ್ ಆಫ್ ಇನ್ಕಮ್, ಇನ್ವೆಸ್ಟ್ಮೆಂಟ್ ಫಾರ್ ವಿಚ್ ನೋ TDS ಇಸ್ ಟು ಬಿ ಡಿಡಕ್ಟೆಡ್, ಯಾವ ಹೂಡಿಕೆ ಮೇಲೆ ನಿಮ್ಮ TDS ಡಿಡಕ್ಟ್ ಮಾಡಬಾರ್ದು ಅಂತ ನಿರ್ದಿಷ್ಟವಾಗಿ ತಿಳಿಸ್ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಇನ್ನು ಈ ಫೈಲಿಂಗ್ ಕೌಂಟು, ಎಷ್ಟು ಜನ ಈ ಡಿಕ್ಲರೇಷನ್ನ
ಕಳೆದ ಬಾರಿ ಸಲ್ಲಿಸಿದ್ರು ಎನ್ನುವುದಾದರೆ ಆನ್ ಅನ್ ಅವರೇಜ್ ಅರೌಂಡ್ 90 lakhs ಡಿಕ್ಲರೇಷನ್ ಫಾರ್ಮ್ ನಂಬರ್ 15G ಬಂದಿತ್ತು. ಆನ್ ಆ್ಯಂಡ್ ಅವರೇಜ್ 1 crore ಡಿಕ್ಲರೇಷನ್ಸ್ ಫಾರ್ಮ್ ನಂಬರ್ 15Hಗೆ ಸಬ್ಮಿಟ್ ಆಗಿತ್ತು. ಇನ್ನು ಫಾರ್ಮ್ ನಂಬರ್ 121 ಸಲ್ಲಿಸುವ ಪ್ರಕ್ರಿಯೆ ಹೇಗಿರ್ತಪ್ಪ ಅಂದರೆ ಪ್ರೋಸೆಸ್ ಆಫ್ ಫ್ಲೋ ಆಫ್ ಫೈಲಿಂಗ್ ಫಾರ್ಮ್ ನಂಬರ್ 121 ಹೇಗಿರುತ್ತೆ ಅಂತ ಹೇಳಿದ್ರೆ, ಡಿಕ್ಲರೆಂಟ್ ಯಾರ್ಯಾರು ಆಗಿರಬೇಕು ಅಂತ ಹೇಳಿದ್ರೆ ಇಂಡಿವಿಜುವಲ್ಸ್ ಅಂದರೆ ನಾಗರಿಕರು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂದರೆ ಹಿಂದೂ ಅವಿಭಾಜ್ಯ ಕುಟುಂಬಗಳು ಮತ್ತು ಟ್ರಸ್ಟ್ಗಳು ಸಹ ಈ ನಮೂನೆಯನ್ನು ಸಲ್ಲಿಸ್ಬೋದು. ಹಣಕಾಸಿನ ವರ್ಷದ ಅಂತ್ಯಕ್ಕೆ ಅವರ ಟ್ಯಾಕ್ಸ್ ಲಿಯಬಿಲಿಟಿ ಅಂದರೆ ತೆರಿಗೆ ಹೊಣೆಗಾರಿಕೆ ಶೂನ್ಯ ಆಗಿರಬೇಕು, ಅಂದರೆ ಟ್ಯಾಕ್ಸ್ ಲಿಯಬಿಲಿಟಿ ನಿಲ್ಲಾಗಿರಬೇಕು. ಮತ್ತು ವ್ಯಾಲಿಡ್ ಪ್ಯಾನ್ ಮ್ಯಾಂಡೇಟ್ರಿ ಆಗಿರಬೇಕು, ಅಂದರೆ ಆದಾಯ ತೆರಿಗೆ ಪಾನ್ ಕಾರ್ಡ್ ಮಾನ್ಯವಾಗಿರೋದು ಕಡ್ಡಾಯವಾಗಿರಬೇಕು. ಇನ್ನು ಈ ಫಾರ್ಮ್ ನಂಬರ್ 121 ಪಡೆಯೋದು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡೋದು ಮತ್ತು ನಿಮ್ಮ ಬ್ಯಾಂಕಿನ ವೆಬ್ಸೈಟಲ್ಲಿ ಹೋಗಿ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈ ಫಾರ್ಮ್ ನಂಬರ್ 121 ಭರ್ತಿ ಮಾಡುವಂಥ ಈ ಕಲಮ್ಸ್ ಹೇಗಪ್ಪ ಇರ್ಬೋದು ಅಂತಂದರೆ, ಭಾಳ ಸರಳವಾಗಿರುವಂಥ ಕಾಲಮ್ಸ್ ಇರ್ತದೆ. ನೇಮ್, ಪಾನ್ ನಂಬರ್, ಸ್ಟೇಟಸ್ ಅಂದರೆ ಇಂಡಿವಿಜುವಲ್ಲ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಅಥವಾ ಟ್ರಸ್ಟ್ ಅಂತ ತಿಳಿಸ್ಬೇಕಾಗುತ್ತೆ. ಟ್ಯಾಕ್ಸ್ ಇಯರ್ ಯಾವುದಂತ ತಿಳಿಸ್ಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸನ್ನು ತಿಳಿಸ್ಬೇಕಾಗುತ್ತೆ. ಎಸ್ಟಿಮೇಟೆಡ್ ಟೋಟಲ್ ಇನ್ಕಮನ್ನು ತಿಳಿಸ್ಬೇಕಾಗುತ್ತೆ. ಡೀಟೇಲ್ಸ್ ಆಫ್ ಇನ್ಕಮ್ ಫಾರ್ ವಿಚ್ ವಿ ಡಿಕ್ಲರೇಷನ್ ಈಸ್ ಬಿಂಗ್ ಫೈಲ್ಡ್ ಇದನ್ನು ನೀವು ಕೊಡಬೇಕಾಗುತ್ತೆ. ಇದಕ್ಕೆ ಅರ್ಹರಾದವರು ಕೂಡಲೇ ಈ ಫಾರ್ಮನ್ನು ನಿಮ್ಮ ಬ್ಯಾಂಕಿಗೆ ಸಲ್ಲಿಕೆ ಮಾಡಿ ಅಂತ ಕೇಳ್ಕೊತೀನಿ.